ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ವಿತ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದಲ್ಲಿ ನಾವು ಅನೇಕ ಜಾಗಗಳನ್ನ ನೋಡ್ತೀವಿ. ಆದ್ರೆ ಒಂದೊಂದು ಜಾಗಗಳು ಒಂದೊಂದು ವಿಶೇಷ ಇತಿಹಾಸಗಳನ್ನ ಹೊಂದಿರುತ್ತವೆ. ನಾವು ಇವತ್ತು ಕರ್ನಾಟಕದ ಅಂತದ್ದೇ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಜಾಗ ಸಾವಿರಾರು ಶಿವಲಿಂಗಗಳ ಜನ್ಮಸ್ಥಳ. ಇಲ್ಲಿರೋ ಎಲ್ಲಾ ಶಿವಲಿಂಗಗಳಿರೋದು ಒಂದು ನದಿಯ ಒಳಗೆ. ಬರೀ ಬೇಸಿಗೆಯ ಸಮಯದಲ್ಲಿ ಕಾಣಿಸೋ ಈ ಅದ್ಭುತದ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಇಲ್ಲಿರೋ ಶಿವಲಿಂಗಗಳು ಇಲ್ಲಿಗೆ ಹೆಂಗ್ ಬಂತು ಅನ್ನೋದು ಒಂದು ಸೋಜಿಗ. ಬನ್ನಿ ಈಗ ಈ ಜಾಗದ ಬಗ್ಗೆ ತಿಳಿತಾ ಹೋಗೋಣ. ಆ ಜಾಗ ಬೇರೆ ಯಾವುದೂ ಅಲ್ಲ, ಅದೇ ಶಿರಸಿಯ ಸಹಸ್ರಲಿಂಗ. ನಾವು ಶಿರಸಿಯ ಸಹಸ್ರಲಿಂಗದ ಇತಿಹಾಸವನ್ನ ನೋಡಿದಾಗ ನಮ್ಗೆ ಮೊದಲು ಕಾಣಿಸೋದು ರಾಜ ಸದಾಶಿವರಾಯ. ಈ ಸದಾಶಿವರಾಯ ಬೇರೆ ಯಾರೂ ಅಲ್ಲ, ವಿಜಯನಗರ ಸಾಮ್ರಾಜ್ಯದ ಅರಸ. ಇವನ್ ಕಾಲದಲ್ಲಿ ಶಿರಸಿ ಕೂಡ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿತ್ತು. ಈ ಸದಾಶಿವರಾಯನಿಗೆ ಎಷ್ಟೇ ವರ್ಷಗಳಾದ್ರೂ ಕೂಡ ಮಕ್ಕಳಾಗಿರಲ್ಲ. ಅದಕ್ಕೆ ಇವನು ಒಂದು ನಿರ್ಧಾರ ತಗೊಂಡು ಗುರುಗಳ ಅನುಮತಿಯಿಂದ ಸಾವಿರಾರು ಶಿವಲಿಂಗಗಳನ್ನ ಶಾಲ್ಮಲೆಯ ಮಡಿಲಲ್ಲಿ ಕೆತ್ತಿಸ್ತಾನೆ. ಈ ಶಾಲ್ಮಲೆ ಅಂದ್ರೆ ಯಾರೋ ಹುಡುಗಿ ಅನ್ಕೋಬೇಡಿ, ಇದೊಂದು ನದಿ. ಗಂಗಾವಲ್ಲಿ ಅಥವಾ ಗಂಗಾವಳಿ ನದಿಯ ಉಪನದಿನೇ ಈ ಶಾಲ್ಮಲಾ ನದಿ. ಇಲ್ಲಿರೋ ಈ ಸಾವಿರಾರು ಶಿವಲಿಂಗಗಳನ್ನ 1677 ಮತ್ತೆ 1718 ನಡುವೆ ಕೆತ್ತಿ ಸ್ಥಾಪಿಸಲಾಯಿತು. ಹಿಂದೆ 1555ರಿಂದ 1595ರವರೆಗೆ ಆಳ್ವಿಕೆ ನಡೆಸಿದ್ದಂತ ಮತ್ತೊಬ್ಬ ಮಕ್ಕಳಿಲ್ಲದಿರೋ ಅರಸಪ್ಪ ಅನ್ನೋ ನಾಯಕ ಸದಾಶಿವ ರಾಯನಿಗಿಂತ ಮೊದಲೇ ಹಲವಾರು ಶಿವಲಿಂಗಗಳನ್ನ ಕೆತ್ತಿಸಿದ. ನಂತರ ಬಂದ ಈ ಸದಾಶಿವರಾಯ ಇನ್ನೂ ಹಲವಾರು ಲಿಂಗಗಳನ್ನ ಕೆತ್ತಿಸ್ತಾನೆ. ಸ್ನೇಹಿತರೆ, ಶಾಲ್ಮಲೆಯ ಇನ್ನೊಂದು ವಿಶೇಷ ಏನಂದ್ರೆ ಈ ನದಿ ಮಾನವನ ಯಾವುದೇ ಚಟುವಟಿಕೆಗಳಿಗೆ ಒಳಪಟ್ಟಿಲ್ಲ. 1969ರಲ್ಲಿ ಜನಾಂಗ ಶಾಸ್ತ್ರಜ್ಞನಾಗಿದ್ದಂತ ಜೀನ್ ಚಾಲ್ಬೆಟ್ ಅನ್ನೋನು ಒಂದು ಪರಿಮಳವಾದ ಪುಷ್ಪವನ್ನ ಈ ಶಾಲ್ಮಲೆಯ ದಡದಲ್ಲಿ ಕಂಡಿಡಿತಾನೆ. ಇದರಿಂದ ಅವನ್ಗೆ ಈ ಜಾಗ ಹಲವಾರು ವೈವಿಧ್ಯತೆಗಳಿಂದ ಕೂಡಿರೋದು ತಿಳಿಯುತ್ತೆ. ಈ ಶಾಲ್ಮಲಾ ನದಿ ಮತ್ತೆ ಅದರ ದಡಗಳು ವೈವಿಧ್ಯ ಸಸ್ಯ ಮತ್ತೆ ಪ್ರಾಣಿಗಳೊಂದಿಗೆ ಜೀವ ವೈವಿಧ್ಯದ ನಿಧಿಯಾಗಿದೆ. ಸುಂದರವಾದ ಸ್ಥಳಗಳು, ದಟ್ಟವಾದ ಕಾಡುಗಳು, ಹೇರಳವಾದ ಜಲಪಾತಗಳು, ಟ್ರೆಕ್ಕಿಂಗ್ ಟ್ರೇಲ್ಸ್ ಮತ್ತೆ ಅದ್ಭುತವಾದ ಶಿಲ್ಪಗಳು, ಪ್ರಾಚೀನ ದೇವಾಲಯಗಳನ್ನ ಹೊಂದಿರೋ ಮೋಡಿ ಮಾಡುವಂತ ಪರ್ವತ ನಗರವೇ ಈ ಕರ್ನಾಟಕದ ಶಿರ್ಸಿ. ಈ ಸಹಸ್ರಲಿಂಗ ಶಿರ್ಸಿಯಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಶಿವಲಿಂಗಗಳ ಜೊತೆ ಅಷ್ಟೇ ಪ್ರಮಾಣದ ನಂದಿ ವಿಗ್ರಹಗಳು, ಲಿಂಗಗಳಲ್ಲೇ ವಿಭಿನ್ನವಾದಂತ ಲಿಂಗಗಳು, ಬೇರೆ ಬೇರೆ ಮೂರ್ತಿಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇನ್ನು ಈ ಜಾಗದ ಪುರಾಣದ ಕತೆ ನೋಡೋದಾದ್ರೆ, ಕುರುಕ್ಷೇತ್ರ ಯುದ್ಧ ಮುಗಿದ್ಮೇಲೆ ಪಾಂಡವರು ರಾಜಸೂರ್ಯ ದ್ವಾರ ಅನ್ನೋ ಯಾಗವನ್ನ ನಡೆಸೋದಕ್ಕೆ ಶುರು ಮಾಡ್ತಾರೆ. ಆಗ ಕೃಷ್ಣ ಬಂದು ಈ ಯಾಗಕ್ಕೆ ಪುಷ್ಪ ಮೃಗ ಬೇಕು ಅಂತ ಹೇಳಿ ಅದನ್ನ ತರೋದಕ್ಕೆ ಭೀಮನನ್ನ ಕಳಿಸ್ತಾನೆ. ಈ ಪುಷ್ಪ ಮೃಗ ಬರೀ ಶಾಲ್ಮಲಾ ನದಿಯ ದಡದಲ್ಲಿ ಮಾತ್ರ ವಾಸಿಸ್ತಿರುತ್ತವೆ. ಭೀಮ ಮಹೇಂದ್ರಗಿರಿಯ ದಾರಿಯಲ್ಲಿ ಬರ್ಬೇಕಾದ್ರೆ ಅಲ್ಲೇ ಇದ್ದ ಹನುಮಂತನನ್ನ ನೋಡಿ ಭೇಟಿಯಾಗ್ತಾನೆ. ಆಗ ಈ ವಿಷಯವನ್ನೆಲ್ಲ ಹನುಮಂತನಿಗೆ ಭೀಮ ಹೇಳಿ ಸಹಾಯ ಕೇಳ್ತಾನೆ. ಆಗ ಹನುಮಂತ ತನ್ನ ಶಕ್ತಿಯಿಂದ ಭೀಮನನ್ನ ಮನೋವೇಗದಲ್ಲಿ ಅಂದ್ರೆ ಮನಸ್ಸು ಚಲಿಸುವಂತ ವೇಗದಲ್ಲಿ ಅವನು ತಲುಪಬೇಕಾದಂತ ಜಾಗಕ್ಕೆ ತಂದು ನಿಲ್ಲಿಸ್ತಾನೆ. ಆಗ ಭೀಮ ಶಾಲ್ಮಲಾ ನದಿಯ ತೀರಕ್ಕೆ ಬಂದಾಗ ಅವನಿಗೆ ಅಲ್ಲಿ ಹಲವಾರು ಶಿವಲಿಂಗಗಳು ಕಂಡು ಬೆರಗಾಗ್ತಾನೆ. ಆಗ ಅಲ್ಲಿಗೆ ಪುಷ್ಪ ಮೃಗ ಬಂದು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಭೀಮನೊಂದಿಗೆ ಹೊರಡುತ್ತೆ. ಹೀಗೆ ಉಪ್ಪಿನಂಗಡಿಗೆ ಭೀಮ ಬಂದಾಗ ಅಲ್ಲೂ ಶಿವಲಿಂಗಗಳನ್ನ ಕಾಣ್ತಾನೆ. ನಂತರ ಯಾಗದ ಜಾಗಕ್ಕೆ ತಲುಪ್ತಾನೆ. ಸ್ನೇಹಿತರೆ, ಉಪ್ಪಿನಂಗಡಿಯಲ್ಲೂ ಕೂಡ ಶಿವಲಿಂಗಗಳು ಇದ್ದಾವೆ. ಆದ್ರೆ ಈ ಲಿಂಗಗಳು ನದಿ ಅಡಿಯಲ್ಲಿ ಮುಚ್ಚೋಗಿವೆ. ಈ ಲಿಂಗಗಳು ಕೆತ್ತನೆ ಮಾಡಿರೋ ಲಿಂಗಗಳಲ್ಲ, ಅವು ನೈಸರ್ಗಿಕವಾಗಿ ರೂಪುಗೊಂಡಿರೋ ಲಿಂಗಗಳು. ಇದು ಮಹಾಭಾರತದ ಕಾಲದ ಕತೆ. ಇದೇ ಬೇರೆ ರೀತಿಯ ಕತೆ ಹೇಳಿದ್ರೆ ಇದರ ನಿಜವಾದ ಇತಿಹಾಸವೇ ಬೇರೆ ರೀತಿ ಇದೆ. ಇನ್ನು ನಾವಿಲ್ಲಿ ಒಂದು ತೂಗು ಸೇತುವೆ ಕೂಡ ಕಾಣ್ಬೋದು. ಯಾಕಂದ್ರೆ ನದಿಯ ಆ ಕಡೆ ದಡದಲ್ಲಿರೋ ಗ್ರಾಮದ ಜನರಿಗೆ ನದಿ ದಾಟೋದಿಕ್ಕೆ. ಈ ನದಿ ಮಳೆಗಾಲ ಹಾಗೆ ಚಳಿಗಾಲದಲ್ಲಿ ತುಂಬಿ ರಭಸವಾಗಿ ಹರಿಯುತ್ತೆ. ಇಲ್ಲಿ ಲಿಂಗಗಳನ್ನ ನೋಡೋದಿಕ್ಕೆ ಇರೋ ಒಂದೇ ಒಂದು ಸಮಯ ಬೇಸಿಗೆ ಕಾಲ. ಈ ಕಾಲದಲ್ಲಿ ನದಿಯ ನೀರಿನ ಪ್ರಮಾಣ ಹಾಗೆ ಹರಿವು ತುಂಬಾ ಕಡಿಮೆ ಇರುತ್ತೆ. ಬೇಸಿಗೆಯಲ್ಲೇನೋ ಹಳ್ಳಿ ಜನರು ಸಾಮಾನ್ಯವಾಗಿನೇ ನದಿ ದಾಟ್ತಾರೆ. ಆದ್ರೆ ಮಳೆಗಾಲದಲ್ಲಿ ಇದು ತುಂಬಾ ಕಷ್ಟ. ಸೇತುವೆ ಇದ್ರೇನೆ ಇಲ್ಲಿರೋ ಜನಗಳಿಗೆ ಉಪಯೋಗ. ಈಗ ನಿಮ್ಗೆ ಒಂದು ಅನುಮಾನ ಬಂದಿರ್ಬೋದು, ಅದೇನಂದ್ರೆ ಈ ಲಿಂಗಗಳನ್ನ ಯಾರೋ ಬೇರೆ ಕಡೆಯಿಂದ ತಂದು ಇಟ್ಟಿರ್ಬೋದಲ್ವಾ, ಹಾಗೆ ಇನ್ನೊಂದು ಬೇರೆ ಕಡೆ ದೇವಸ್ಥಾನದಿಂದ ನದಿಲಿ ತೇಲ್ ಬಂದಿರ್ಬೋದಲ್ವಾ ಅಂತ. ಹೀಗಿದ್ರೆ ನಿಮ್ಮ ಅನುಮಾನ ಸಂಪೂರ್ಣ ಸುಳ್ಳು.
ಯಾಕಂದ್ರೆ ಈ ಲಿಂಗಗಳನ್ನ ಕೆತ್ತಿರೋದು ಆ ನದಿಯಲ್ಲಿರೋ ದೊಡ್ಡ ದೊಡ್ಡ ಬಂಡೆಗಳಿಂದ. ಹೀಗಿದ್ದಾಗ ಅದ್ ಹೇಗೆ ತೇಲಿ ಬಂದಿರ್ಬೋದು ಅಥವಾ ಯಾರೋ ತಂದಿಟ್ಟಿರ್ಬೋದು ಅಂತ ಹೇಳಕ್ಕಾಗುತ್ತೆ. ಇನ್ನು ಇಲ್ಲಿ ಶಿವರಾತ್ರಿಯಲ್ಲಿ ತುಂಬಾ ಜೋರಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಶಾಲ್ಮಲೆಯ ಒಡಲಲ್ಲಿ ಸಹಸ್ರ ಲಿಂಗಗಳ ಬಗೆಗೆ ಇದ್ದಂತ ನಿಗೂಢ ಇತಿಹಾಸವನ್ನ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೊಂದು ವಿಶೇಷದ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ.